ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಗೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ವಿಷಯ ಯಾವುದು ಸಂಬಂಧಪಟ್ಟಿದೆ ಅಂದರೆ, ಜಾಗತಿಕವಾಗಿ ಸೂಚ್ಯಂಕಗಳನ್ನು ನೀಡಲಾಗುತ್ತೆ. ಯಾವ ರೀತಿಯಾಗಿ ಸೂಚ್ಯಂಕಗಳನ್ನು ನೀಡಲಾಗುತ್ತೆ, ನಿರುದ್ಯೋಗ ಎಷ್ಟಿದೆ, ಆಮೇಲೆ ಇನೋವೇಷನ್ ಎಷ್ಟಿದೆ, ಪ್ರತಿಯೊಂದು ದೇಶದಲ್ಲಿ ಹ್ಯಾಪಿನೆಸ್ ಎಷ್ಟಿದೆ, ಈ ರೀತಿಯಾದಂತಹ ಒಂದು ಇಂಡೆಕ್ಸನ್ನು ನೀಡಲಾಗುತ್ತೆ. ಪ್ರತಿಯೊಂದು ದೇಶಗಳಿಗೂ ಒಂದೊಂದು ಶ್ರೇಯಾಂಕವನ್ನು ನೀಡಲಾಗುತ್ತೆ. ಆ ಶ್ರೇಯಾಂಕದಲ್ಲಿ ಭಾರತ ಯಾವ್ಯಾವ ವಲಯಗಳಲ್ಲಿ ಯಾವ್ಯಾವ ಎಷ್ಟೆಷ್ಟನೇ ಶ್ರೇಯಾಂಕಗಳಿದೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದು PUC PSI ಆಗಿರ್ಬೋದು, ಮುಂಬರುವ PSI ಮತ್ತು STA FDA PDOಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಯಾಕೆಂದರೆ ಇಂತಹ ವಲಯಗಳಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅನ್ನುವಂತಹ ಕ್ವಶನ್ಗಳು ರೈಸ್ ಆಗುತ್ತೆ. ಹಾಗಾಗಿ ಇದರ ಚರ್ಚೆಯನ್ನು ಈ ಒಂದು ತರಗತಿಯಲ್ಲಿ ನಾವು ಮಾಡುವಂಥದ್ದು. ನೋಡಿ, ಮೊದಲನೇದಾಗಿ ನಾವು ಗಮನಿಸುವಂಥದ್ದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2023ಕ್ಕೆ ಭಾರತದ ಶ್ರೇಯಾಂಕವನ್ನು ನೋಡಿದಾಗ ನಾವು 40ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಮೊದಲ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡ್ ಇರುವಂಥದ್ದು, 2ನೇ ಸ್ಥಾನ ಸ್ವೀಡನ್ನನ್ನು, ಹಾಗೆ 3ನೇ ಸ್ಥಾನವ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ 4ನೇ ಸ್ಥಾನವನ್ನು ಯುನೈಟೆಡ್ ಕಿಂಗ್ಡಮ್ UK ಇರುವಂಥದ್ದು, ಹಾಗೆ 5ರಲ್ಲಿ ಸಿಂಗಾಪುರ್ ಇದೆ. ಈ ವರದಿಯನ್ನು ಬಿಡುಗಡೆಯನ್ನು ಮಾಡುವರು ಯಾರು? ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ WIPO ಏನಿದೆ, ಇದನ್ನು ಒಂದು ಶ್ರೇಯಾಂಕವನ್ನು ಬಿಡುಗಡೆ ಮಾಡುತ್ತೆ. ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು ನಿಮಗೆ, WPO ವರದಿ ಮಾಡಿರುವ ಹಂತದಲ್ಲಿ ಇನೋವೇಷನ್ ಶ್ರೇಯಾಂಕ ಎಷ್ಟು, ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳ್ಬೋದು. ಹಾಗಾಗಿ 40ನೇ ಶ್ರೇಯಾಂಕವನ್ನು ಪಡ್ಕೊಂಡಿರುವಂಥದ್ದು ಭಾರತ. 132 ದೇಶಗಳಲ್ಲಿ ಶ್ರೇಯಾಂಕದಲ್ಲಿ 40ನೇ ಶ್ರೇಯಾಂಕವನ್ನು ಭಾರತ ಪಡ್ಕೊಂಡಿರುವಂಥದ್ದು. ಇನ್ನು ನಂತರ ಶ್ರೇಯಾಂಕಗಳನ್ನು ಗಮನಿಸ್ತಾ ಹೋಗಿ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಹವಾಮಾನ ಬದಲಾವಣೆ ಅಥವಾ ತಾಪಮಾನ ಬದಲಾವಣೆ, ಇದರಲ್ಲಿ ನಾವು ಭಾರತ 8ನೇ ಸ್ಥಾನಕ್ಕೆ ಬಂದಿರುವಂಥದ್ದು. ವರದಿಯನ್ನು ಕೊಡುವರು ಯಾರು? ಬಾನ್ ಬೇಸ್ಡ್ ಎನ್ವೈರ್ನಮೆಂಟಲ್ ಥಿಂಕ್ ಟ್ಯಾಂಕ್ ಜರ್ಮನ್ ವಾಚ್ ಅನ್ನುವಂಥದ್ದು. ಇವರು ನೀಡುವಂಥದ್ದು ವರದಿ. ದ ಟಾಪ್ 3 ಪೊಸಿಷನ್ಸ್ ಆರ್ ಅನ್ಆಕ್ಯುಪೈಡ್, ಡೆನ್ಮಾರ್ಕ್ ಈಸ್ 4th ಅನ್ನುವಂಥದ್ದು. ಡೆನ್ಮಾರ್ಕ್ ಏನಿದೆ ಅದು 4ನೇ ಸ್ಥಾನದಲ್ಲಿ ಇರುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. 2005ರಿಂದ ವಾರ್ಷಿಕವಾಗಿ ಪ್ರಕಟಿಸಲಾಗುವಂತಹ ಹವಾಮಾನದ ಬದಲಾವಣೆ ಕಾರ್ಯಕ್ಷಮತೆಯನ್ನು ಸೂಚ್ಯಂಕವನ್ನು ನೀಡ್ತಾ ಇರುವಂಥದ್ದು. ಅಂದರೆ ಹವಾಮಾನ ಯಾವ ರೀತಿಯಾಗಿ ಚೇಂಜ್ ಆಗ್ತಾಯಿದೆ, ಇದರಲ್ಲಿ ಪ್ರತಿ ದೇಶಗಳ ಒಂದು ಶ್ರೇಯಾಂಕ ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು, ವರದಿ ಮಾಡುವಂಥದ್ದು. ಇನ್ನು ಹ್ಯಾನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನುವಂಥದ್ದು ನಮ್ಮ ಭಾರತ ಶ್ರೇಯಾಂಕ ಇದರಲ್ಲಿ ಎಷ್ಟರಲ್ಲಿದೆ? 84ನೇ ಶ್ರೇಯಾಂಕದಲ್ಲಿ ಇರುವಂಥದ್ದು. ಇನ್ನು ಈ ಪಾಸ್ಪೋರ್ಟ್ಗಳನ್ನು ಮತ್ತು ವೀಸಾಗಳನ್ನು ನಿರ್ಬಂಧಗಳನ್ನು ಮಾಡುವಂತಹ ಇದೊಂದು ಸಂಸ್ಥೆ. ಈ ವರದಿ ಮಾಡುವಂಥದ್ದು ಹ್ಯಾನ್ಲಿ ಪಾರ್ಟ್ನರ್ಸ್ ಇನ್ ಕೊಲಾಬ್ರೇಷನ್ ವಿತ್ ದ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ IATA ಲಂಡನ್ನಲ್ಲಿ ಇರುವಂತಹ ಒಂದು ಸಂಸ್ಥೆ ಇದು ಬಿಡುಗಡೆಯನ್ನು ಮಾಡುವಂಥದ್ದು. ಇನ್ನು ಟಾಪ್ 3 ಪೊಸಿಷನಲ್ಲಿ ಇರುವಂತಹ ದೇಶಗಳನ್ನು ಗಮನಿಸೋದಾದರೆ ಜಪಾನ್ ಇರುವಂಥದ್ದು, ಜಪಾನ್ ಆ್ಯಂಡ್ ಸಿಂಗಪೂರ್ ಇದು ಮೊದಲ ಹಂತದಲ್ಲಿ ಇರುವಂಥದ್ದು. ಇನ್ನು 2ನೇ ಮತ್ತು 3ನೇ ಇದರಲ್ಲಿ ಸೌತ್ ಕೊರಿಯಾ ಮತ್ತು ಜರ್ಮನಿ ಮತ್ತು ಸ್ಪೈನ್ ಬರುವಂಥದ್ದು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಹ್ಯಾನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನುವಂಥದ್ದು. ಇನ್ನು 4ರಲ್ಲಿ ಬರುವಂಥದ್ದು ವರ್ಲ್ಡ್ಸ್ ಹ್ಯಾಪಿನೆಸ್ ರಿಪೋರ್ಟ್. ಇದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದನು. ಇದಕ್ಕೆ ಒಂದು ಸತತವಾಗಿ ಟಾಪ್ ದೇಶಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಇದನ್ನು ಬಿಡುಗಡೆಯನ್ನು ಮಾಡುವಂಥದ್ದು ಯಾವುದು? ಯುನೈಟೆಡ್ ನೇಷನ್ಸ್
ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ವರದಿಯನ್ನು ಮಾಡುವಂಥದ್ದು. ಭಾರತದ ಶ್ರೇಯಾಂಕ ಎಷ್ಟಿದೆ? ಇದರಲ್ಲಿ 126ನೇ ಶ್ರೇಯಾಂಕವನ್ನು ಗಮನಿಸ್ತೇವೆ. ಫಿನ್ಲ್ಯಾಂಡ್ ಅನ್ನುವಂಥದ್ದು ಹೋದ ಸಾರಿನೂ ಇದೇ ದೇಶ ತೆಗೆದುಕೊಂಡಿದೆ. ಹಾಗೆ ಈ ಬಾರಿನೂ ಕೂಡ ಟಾಪ್ 3 ದೇಶಗಳನ್ನು ನೋಡೋದಾದರೆ ಡೆನ್ಮಾರ್ಕ್ ಆ್ಯಂಡ್ ಐಸ್ಲ್ಯಾಂಡ್ ಅನ್ನುವಂಥದ್ದು. ಮೊದಲ ಹಂತದಲ್ಲಿ ಯಾವ ದೇಶ ಇದೆ? ಫಿನ್ಲ್ಯಾಂಡ್. ನೆನ್ಪಿಟ್ಕೊಳ್ಳಿ, ಫಿನ್ಲ್ಯಾಂಡ್ ಅನ್ನುವಂಥದ್ದು ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ ಮೊದಲ ಹಂತದಲ್ಲಿ ಇರುವಂಥದ್ದು. ಟಾಪ್ 20ರ ಸ್ಥಾನ ಪಡೆದಂತಹ ಏಕೈಕ ದೇಶ ಯಾವುದು ಅಂದರೆ ಲಿಥುವೇನಿಯಾ ಅನ್ನುವಂಥದ್ದು ಟಾಪ್ 20ರಲ್ಲಿ ಬಂದಿರುವಂಥದ್ದು. ಇನ್ನು 2012ರಿಂದ ವಿಶ್ವ ಸಂತೋಷ ವರದಿ ಅಥವಾ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರಿತೇವೆ ನಾವು. ವಾರ್ಷಿಕವಾಗಿ ಮಾರ್ಚ್ 20ರ ಸುಮಾರಿಗೆ ಬಿಡುಗಡೆಯನ್ನು ಮಾಡುವಂಥದ್ದು. ಇದು ನಮಗೆ ಗೊತ್ತಿರುವಂಥ. ಇನ್ನು ಗ್ಲೋಬಲ್ ಟೂರಿಸಮ್ ಇಂಡೆಕ್ಸ್ 2023ರ ರಿಪೋರ್ಟಲ್ಲಿ ಭಾರತ 13ನೇ ಸ್ಥಾನವನ್ನು ಹೊಂದಿದೆ. 13ನೇ ಸ್ಥಾನವನ್ನು ಹೊಂದಿದೆ. ಇದನ್ನು ವರದಿಯನ್ನು ಬಿಡುವವರು ಯಾರು ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್, IEP ಅವರು ಇದನ್ನು ಬಿಡುಗಡೆ ಮಾಡ್ತಾರೆ. 13ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಅಫ್ಘಾನಿಸ್ತಾನವನ್ನು ಭಯೋತ್ಪಾದನೆಯ ಹೆಚ್ಚು ಪೀಡಿತ ದೇಶವಾಗಿ ಮುಂದುವರೆದಿರುವಂಥದ್ದು ನಾವು ಗಮನಿಸ್ತಾ ಹೋಗ್ತೇವೆ. ಅಫ್ಘಾನಿಸ್ತಾನ ಏನಿದೆ, ಈ ದೇಶ ಏನಿದೋ 4ನೇ ಬಾರಿಯೂ ಕೂಡ ಭಯೋತ್ಪಾದನೆಯನ್ನು ಹೊಂದಿದಂತಹ ದೇಶ ಅಂತ ಒಂದು ವರದಿಯನ್ನು ಸಲ್ಲಿಸಿರುವಂಥದ್ದು. ಇನ್ನು 2007ರಿಂದ ಜನವರಿ 1ನೇ ತಾರೀಕಿಂದ ನಡೆದಂತಹ ಭಯೋತ್ಪಾದನಾ ದಾಳಿ ಏನಿದೆ ಅದನ್ನು ಈ ಸೂಚ್ಯಾಂಕವನ್ನು ತಯಾರಿಸಿರುವಂಥದ್ದು. ಈ ಈಗ ಟೂರಿಸಮ್ ಅನ್ನುವಂಥದ್ದು ಏನಿದೆ, ಒಂದು ಎಲ್ಲ ದೇಶದವರು ಕೂಡ ದೇಶಕ್ಕೆ ಬಂದು ಒಂದು ಅಲ್ಲಿನ ಸೊಬಗನ್ನು ನೋಡುವಂಥದ್ದು. ಇಂತಹ ಸೊಬಗನ್ನು ಅಥವಾ ದೇಶದ ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಇವೆಲ್ಲವನ್ನು ಗಮನಿಸುವಂಥದ್ದವರು. ಈ ಟೂರಿಸಮ್ ಇರುವಂಥದ್ದು ಅತ್ಯಂತವಾಗಿ ನಮ್ಮ ದೇಶದಲ್ಲಿ ಕಾಣುವಂಥ ರಾಜ್ಯ ಯಾವುದು? ಗೋವಾಕ್ಕೆ ಟೂರಿಸಮ್ಗೆ ಹೆಚ್ಚಿನದಾಗಿ ಕೊಡುವಂಥದ್ದು. ಇನ್ನು ಆಗ್ನೇಯ ರಾಷ್ಟ್ರಗಳು ನಾವು ನೋಡ್ತಾ ಬರ್ತೀವಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ನಾವು ಹೆಚ್ಚಿನದಾಗಿ ಟೂರಿಸಮ್ಗೆ ಹೆಚ್ಚು ಪ್ರಾತಿನಿಧ್ಯತೆಯನ್ನು ಕೊಡ್ತಾರೆ. ನಂತರದಲ್ಲಿ ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI, ಇದು ಮೊದಲ ಶ್ರೇಯಾಂಕದಲ್ಲಿರುವಂಥದ್ದು ಸ್ವಿಟ್ಜರ್ಲ್ಯಾಂಡ್ ಇದೆ. ಇನ್ನು ಭಾರತದ ಶ್ರೇಯಾಂಕ ಅಂತ ಬಂದಾಗ 132ನೇ ಶ್ರೇಯಾಂಕವನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ಇದನ್ನು ವರದಿಯನ್ನು ಮಾಡುವವರು ಯಾರು ಅಂದರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದು ವಿಶ್ವಸಂಸ್ಥೆಯಲ್ಲಿ ಬರುವಂತಹ ಒಂದು ಅಂಗಸಂಸ್ಥೆ UNDP. ಇನ್ನು ಮಾನವ ಅಭಿವೃದ್ಧಿ ವರದಿಯನ್ನು ಮೊದಲು 1990ರಲ್ಲಿ ಪ್ರಾರಂಭಿಸಲಾಗಿದ್ದು 2012 ಹೊರತುಪಡಿಸಿ ಪ್ರತಿ ವರ್ಷವೂ ಕೂಡ ಇದನ್ನು ಒಂದು ವರದಿಯನ್ನು ಸಲ್ಲಿಸ್ತಾ ಇರುವಂಥದ್ದು, ವರದಿ ಮಾಡ್ತಾ ಇರುವಂಥದ್ದು. ಇನ್ನು 7ರಲ್ಲಿ ಬರುವಂಥದ್ದು ಗ್ಲೋಬಲ್ ಎನ್ವೈರ್ನಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಈ ವರದಿಯನ್ನು ಯಾರು ಸೇರಿಸ್ತಾರೆ ಅಂದರೆ LA ಆ್ಯಂಡ್ ಕೊಲಂಬಿಯಾ ಯೂನಿವರ್ಸಿಟಿ ರಿಸರ್ಚ್ ಅವರು ನೀಡುವಂಥದ್ದು. ಭಾರತದ ಶ್ರೇಯಾಂಕ 8ನೇ ರ್ಯಾಂಕ್ ಇರುವಂಥದ್ದು. ಫಸ್ಟು ಡೆನ್ಮಾರ್ಕ್ ಇರುವಂಥದ್ದು. ಡೆನ್ಮಾರ್ಕಿಗೆ ಸಾಕಷ್ಟು ಒಂದು ಶ್ರೇಯಾಂಕ ಹೋಗಿರುವಂಥದ್ದು ಗಮನಿಸ್ತಾ ಬರ್ತೀರ. ಭಾರತವನ್ನು ಏಕೈಕ G20 ದೇಶವೊಂದು ತೋರಿಸುವಂಥದ್ದು ಈ 8ನೇ ಶ್ರೇಯಾಂಕದಲ್ಲಿ ನಾವು ನೋಡ್ತಾ ಬರ್ತೀವಿ. ಗ್ಲೋಬಲ್ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ನಂತರ ಒಂದು ಇಂಡೆಕ್ಸ್ ಬರುತ್ತೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಹಸಿವು. ಇದನ್ನು ಬಿಡುಗಡೆ ಮಾಡುವವರು ಐರಿಷ್ ಐಡ್ ಏಜೆನ್ಸಿ, ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ಜರ್ಮನ್ ಆರ್ಗನೈಜೇಷನ್ ಫಾರ್ ವೆಲ್ತ್ ಹಂಗರ್ ಹಿಲ್ ಲೈಫ್ ಅನ್ನುವಂಥದ್ದು. ಇವರು ಇಂಡೆಕ್ಸನ್ನು ಬಿಡುಗಡೆ ಮಾಡುವಂಥದ್ದು. ಭಾರತದ ಶ್ರೇಯಾಂಕ ಇದರಲ್ಲಿ 111ನೇ ಶ್ರೇಯಾಂಕವನ್ನು ಗಮನಿಸ್ತೇವೆ. ಟಾಪ್ ರ್ಯಾಂಕ್ನಲ್ಲಿ ಇರುವಂತಹ ನೋಡ್ತಾ ಹೋದರೆ ಬೆಲ್ಯೂರಿಯಸ್, ಚಿಲಿ, ಚೈನಾ, ಕ್ರೊಟೆಯಾ ಶೇರಿಂಗ್ ದ ಫಸ್ಟ್ ಪ್ಲೇಸನ್ನು ಹೊಂದಿರುವಂಥದ್ದು. ನೆರೆಯ ದೇಶಗಳನ್ನು ನೋಡ್ತಾ ಹೋಗೋದಾದರೆ ನಾವು ಯಾವ್ಯಾವ ನಮ್ಮ ಭಾರತದ ಹೊರಗಿನ ದೇಶಗಳು
ಯಾವ್ಯಾವ ಎಷ್ಟೆಷ್ಟನೇ ರ್ಯಾಂಕನ್ನು ನೋಡ್ತಾ ಹೋಗೋದಾದರೆ ಪಾಕಿಸ್ತಾನ 102ನೇ ಸ್ಥಾನ ಇದೆ, ಬಾಂಗ್ಲಾದೇಶ 81ನೇ ಸ್ಥಾನ ಇದೆ, ಹಾಗೆ ನೇಪಾಳ ಅನ್ನುವಂಥದ್ದು 69, ಶ್ರೀಲಂಕಾ 60ನೇ ಸ್ಥಾನದಲ್ಲಿ ಇರುವಂಥದ್ದು. ಭಾರತಕ್ಕಿಂತ ಉತ್ತಮ ಸ್ಕೋರನ್ನು ಗಳಿಸಿದವರು ಇವರಾಗಿದ್ದರು. ನಂತರ ನೋಡಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಈ ವರದಿಯನ್ನು ಸಲ್ಲಿಸುವರು. ಇದಕ್ಕೆ ಭಾರತದ ರ್ಯಾಂಕ್ ಎಷ್ಟಿದೆ? 161ನೇ ರ್ಯಾಂಕ್ ಇರುವಂಥದ್ದು. ಫಸ್ಟ್ ಇರುವಂಥದ್ದು ನಾರ್ವೆ. 2002ರಿಂದ ರಿಪೋರ್ಟರ್ಸ್ಗೆ ವಿತೌಟ್ ಬಾರ್ಡರ್ಸ್ ಪ್ರಕಟಿಸಿದಂತಹ ದೇಶಗಳ ವಾರ್ಷಿಕ ಶ್ರೇಯಾಂಕ ಇದಾಗಿದೆ. ಇದನ್ನು ಶ್ರೇಯಾಂಕವನ್ನು ಹೇಗೆ ಅಳಿತಾರೆ ಅಂದರೆ ಒಂದು ಇಷ್ಟಿಷ್ಟು ಅಂಕಕ್ಕೆ ಸಂಬಂಧಿಸಿದಂತೆ 85ರಿಂದ 100 ಅಂಕ ಬಂದರೆ ತೃಪ್ತಿಕರ, ಹೀಗೆ ಈ ಅಂದಾಜಿನ ಲೆಕ್ಕದಲ್ಲಿ ಇದನ್ನು ವರದಿ ಸಲ್ಲಿಸುವಂಥದ್ದು. ಇನ್ನು ನಂತರ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಬರುತ್ತೆ. ಇದರಲ್ಲಿ ಭಾರತದ ಶ್ರೇಯಾಂಕ 40ನೇದಿದೆ. ಡೆನ್ಮಾರ್ಕ್, ಐರ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳು ಮೊದಲ 3 ಸ್ಥಾನವನ್ನು ಪಡೆದಿರುವಂಥದ್ದು. ಬಿಡುಗಡೆ ಮಾಡುವವರು ಯಾರು ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ ಗ್ಲೋಬಲ್ ಜನರಲ್ ಗ್ಯಾಪ್ ರಿಪೋರ್ಟ್ ಅನ್ನುವಂಥದ್ದು. ಇದು ವರದಿ ಮಾಡುವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಮ್, ಇವರು ವರದಿಯನ್ನು ಮಾಡ್ತಾರೆ. ಭಾರತದ ಶ್ರೇಯಾಂಕ ಎಷ್ಟಿದೆ? ಇದರಲ್ಲಿ 146ನೇ ಶ್ರೇಯಾಂಕವನ್ನು ನಾವು ನೋಡ್ತೇವೆ. ಇನ್ನು ವಿಶ್ವ ಆರ್ಥಿಕ ವೇದಿಕೆ WEF ಏನಿದೆ, ಇದು ವಾರ್ಷಿಕ ಲಿಂಗ ಅಂತರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥದ್ದು. ಸತತ 14ನೇ ವರ್ಷವೂ ಕೂಡ ಐಲ್ಯಾಂಡ್ ಏನಿದೆ ಅದು 91.2ನೇ ಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿ ಇರುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಇನ್ನು 13ನೇದು ನೋಡಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತ ಬರುತ್ತೆ. ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನವರು ಮಾಡಿದವರು. ಇದನ್ನು ಭಾರತದ ಸ್ಥಾನವನ್ನು ನೋಡೋದಾದರೆ 4ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಮೊದಲ ಸ್ಥಾನದಲ್ಲಿ ರಷ್ಯಾ, 2ನೇ ಸ್ಥಾನದಲ್ಲಿ ಮತ್ತು 2ನೇ ಮತ್ತು 3ನೇ ಸ್ಥಾನದಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಯಾವುದು ರಷ್ಯಾ ಇದೆ, 2ನೇ ಮತ್ತು 3ನೇ ಸ್ಥಾನದಲ್ಲಿ ಚೀನಾಗಳನ್ನು ನೋಡ್ತಾ ಹೋಗ್ತೇವೆ ನಾವು. ಇನ್ನು ನಂತರದಲ್ಲಿ ನೋಡಿ ಡೆಮೋಕ್ರಸಿ ರಿಪೋರ್ಟ್, ಪ್ರಜಾಪ್ರಭುತ್ವದ ರಿಪೋರ್ಟನ್ನು ನಾವು ನೋಡ್ತಾ ಬರೋದಾದರೆ ಇವರು ಸ್ವೀಡನ್ನ ಒಂದು ವಿಶ್ವವಿದ್ಯಾಲಯ ಇದೇನಿದೆ ವೆರೈಟೀಸ್ ಆಫ್ ಡೆಮೋಕ್ರಸಿ ಇನ್ಸ್ಟಿಟ್ಯೂಟ್, ಇದು ಬಿಡುಗಡೆ ಮಾಡುವಂಥದ್ದು. ಇದರ ಶ್ರೇಯಾಂಕವನ್ನು ಗಮನಿಸೋದಾದರೆ ಭಾರತ 108ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಡೆನ್ಮಾರ್ಕ್ ಕೂಡ ಇಲ್ಲೂ ಕೂಡ ಮೊದಲ ಸ್ಥಾನವನ್ನು ಹೊಂದಿದೆ. ಇನ್ನು ಗ್ಲೋಬಲ್ ಪೀಸ್ ಇಂಡೆಕ್ಸ್, ಇದು ವರದಿಯನ್ನು ಸಲ್ಲಿಸುವವರು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅನ್ನುವಂಥದ್ದು, IEP. ಆಗಲೇ ಚರ್ಚೆ ಮಾಡಿದ್ದೀವಿ ನಾವು ಇದ್ರ ಬಗ್ಗೆ. ಇವರು ಕೊಡುವಂಥದ್ದು. ಇದು ಭಾರತದ ಸ್ಥಾನ 126ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಇನ್ನು ನಂತರದಲ್ಲಿ ಕರಪ್ಷನ್ ಪರ್ಸೆಪ್ಷನ್ನಲ್ಲಿ ನೋಡೋದಾದರೆ ನಾವು ಶ್ರೇಯಾಂಕವನ್ನು ಗಮನಿಸೋದಾದರೆ 85ನೇ ಶ್ರೇಯಾಂಕವನ್ನು ಹೊಂದಿರುವಂಥದ್ದು ಭಾರತ. ಟ್ರಾನ್ಸ್ಪರೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಇದಕ್ಕೆ ಬಿಡುಗಡೆ ಮಾಡುವಂಥದ್ದು. ಇತ್ತೀಚೆಗೆ ನೋಡೋದಾದರೆ ನಾವು ಡೆನ್ಮಾರ್ಕ್, ಇಲ್ಲೂ ಕೂಡ ಡೆನ್ಮಾರ್ಕನ್ನು ಫಸ್ಟಿನ ಸ್ಥಾನವನ್ನು ಹೊಂದಿರುವಂಥದ್ದು. ಸೊಮಾಲಿಯಾ ಅನ್ನುವಂಥದ್ದು, ಇಲ್ಲಿ ಸೊಮಾಲಿಯಾ ಅನ್ನುವಂಥದ್ದು ನಾವು ದಕ್ಷಿಣ ಆಫ್ರಿಕಾದ ತುದಿಯಲ್ಲಿ ಬರುವಂತಹ ದೇಶ, 179ನೇ ಸ್ಥಾನದಲ್ಲಿ ಅದನ್ನು ನೋಡ್ತಾ ಹೋಗ್ತೇವೆ ನಾವು. ಈ ಜಾಗದಲ್ಲಿ ಇಲ್ಲಿ ಸೊಮಾಲಿಯಾ ಬರುವಂಥದ್ದು. ನಂತರ ಬರುತ್ತೆ ಚೈಲ್ಡ್ ಮ್ಯಾರೇಜ್ ರಿಪೋರ್ಟ್ ಅನ್ನುವಂಥದ್ದು. ಇದು ಕೂಡ ಮೊನ್ನೆ ಕರ್ನಾಟಕ ರಾಜ್ಯದ್ದು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಉತ್ತರ ಕರ್ನಾಟಕದ ಬೆಳಗಾವಿ ಇಂತಹ ಜಿಲ್ಲೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಇನ್ನು ಚೈಲ್ಡ್ ಮ್ಯಾರೇಜ್ ರಿಪೋರ್ಟ್ನಲ್ಲಿ ಬಿಡುಗಡೆಯನ್ನು ಯಾರು ಮಾಡ್ತಾರೆ ಅಂದರೆ ರಿಜಿಸ್ಟರ್ ಫಾರ್ ಸೆಂಟ್ರಲ್ ಆ್ಯಂಡ್ ಸೆನ್ಸಸ್ ಅವರು ಮಾಡುವಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದು ಟಾಪ್ ನಮ್ಮ ರಾಜ್ಯಗಳಲ್ಲಿ ಗಮನಿಸೋದಾದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ನಾವು ಚೈಲ್ಡ್ ಮ್ಯಾರೇಜ್ಗಳನ್ನು ನೋಡ್ತಾ ಬರ್ತೀವಿ. ಬಿಹಾರ, ಹಾಗೆ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಹಾಗೆ ಮಧ್ಯಪ್ರದೇಶದಲ್ಲಿ ನಾವು ಕಾಣ್ತಾ ಬರ್ತೇವೆ. ಇನ್ನು ನಂತರದಲ್ಲಿ ಇಂಡಿಯಾ ಟೂರಿಸಮ್ ಸ್ಟ್ಯಾಟಿಕ್ಸ್ ರಿಪೋರ್ಟನ್ನು ನೋಡೋದಾದರೆ ವರದಿ ಮಾಡುವವರು ಯಾರು ಅಂತ ನೋಡಿದ್ರೆ ಮಿನಿಸ್ಟ್ರಿ ಆಫ್ ಟೂರಿಸಮ್, ಪ್ರವಾಸೋದ್ಯಮ ಇಲಾಖೆ ಅನ್ನುವಂಥದ್ದು
ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ಇಲ್ಲಿ ಜಗದೀಪ್ ಧನ್ಕರ್ ಅವರು ಇರುವಂಥದ್ದು, ಅವರ ಅಂಡರಲ್ಲಿ ಬರುವಂಥದ್ದು. ಟಾಪ್ ಸ್ಟೇಟ್ಗಳನ್ನು ನೋಡೋದಾದರೆ ಮಹಾರಾಷ್ಟ್ರ ಆ್ಯಂಡ್ ತಮಿಳುನಾಡು ಟಾಪ್ ಸ್ಟೇಟಲ್ಲಿರುವಂಥದ್ದು. ನಂತರದಲ್ಲಿ ಸ್ವಚ್ಛ ಸರ್ವೇಕ್ಷಣ್, ಇದ್ರ ಬಗ್ಗೆಯೂ ಕೂಡ ಒಂದು ನಿನ್ನೆ ವಿಡಿಯೋ ಮಾಡಿದ್ದೇನೆ ನಾನು. ಸ್ವಚ್ಛ ಸರ್ವೇಕ್ಷಣ್ ಬಗ್ಗೆ ಇದನ್ನು ಬಿಡುಗಡೆ ಮಾಡುವರು ಯಾರು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇದರಲ್ಲಿ ಟಾಪ್ 1ನೇ ದೇಶ ಬರುವಂಥದ್ದು ಮಹಾರಾಷ್ಟ್ರ. ಟಾಪ್ 2ದಲ್ಲಿ MP ಬರುತ್ತೆ, ಮಧ್ಯಪ್ರದೇಶ ಬರುತ್ತೆ. 12ನೇ ರಾಜ್ಯವಾಗಿ ಕರ್ನಾಟಕ ಬರುವಂಥದ್ದು. ಯಾವುದರಲ್ಲಿ? ಸ್ವಚ್ಛ ಸರ್ವೇಕ್ಷಣ್. ಇಂದೋರ್ ಮತ್ತು ಸೂರತ್. ಇಂದೋರ್ ಮಧ್ಯಪ್ರದೇಶ್, MP, ಸೂರತ್ ಗುಜರಾತ್, ನವಿ ಮುಂಬೈ ಇದು ಕೂಡ ಬರುವಂಥದ್ದು. ಇದಿಷ್ಟು ಸ್ವಚ್ಛ ಸರ್ವೇಕ್ಷಣ್ ರಿಪೋರ್ಟ್ ಕೂಡ ಎಷ್ಟನೇ ಶ್ರೇಯಾಂಕ ಇರುವಂಥದ್ದು ನೋಡಿದೆವು. ಇನ್ನು ಸ್ಟೇಟ್ ಎನರ್ಜಿ ಕ್ಲೈಮೇಟ್ ಇಂಡೆಕ್ಸಲ್ಲಿ ವರದಿ ಮಾಡುವವರು ಯಾರು? ನೀತಿ ಆಯೋಗ. ಇದರ ಟಾಪ್ ಸ್ಟೇಟ್ಗಳನ್ನು ನೋಡ್ತಾ ಬರೋದಾದರೆ ಭಾರತದಲ್ಲಿ ಗುಜರಾತ್, ಕೇರಳ, ಪಂಜಾಬ್. ಹಾಗೆ ಇಲ್ಲಿ ಸಣ್ಣ ಪ್ರದರ್ಶನ ತೋರಿರುವಂಥವರು ಅಥವಾ ಟಾಪ್ 3 ಕಡಿಮೆ ಪರ್ಫಾರ್ಮೆನ್ಸ್ ತೋರಿರುವರು ಗೋವಾ, ತ್ರಿಪುರ, ಮಣಿಪುರ. ಇವು ಸ್ಟೇಟ್ ಎನರ್ಜಿ ಕ್ಲೈಮೇಟ್ ಇಂಡೆಕ್ಸಲ್ಲಿ ಬರುವಂಥದ್ದು. ಇನ್ನು ಲಾಸ್ಟಿಗೆ ಕೊನೆಯದಾಗಿ ಸ್ಟೇಟ್ ಆಫ್ ಗವರ್ನಮೆಂಟ್ಸ್ ರ್ಯಾಂಕಿಂಗ್ನಲ್ಲಿ ಬರುವಂಥದ್ದು. ಇದನ್ನು SKOCH ಗ್ರೂಪ್ನವರು ಮಾಡ್ತಾರೆ. ಇದನ್ನು ಸ್ಟೇಟ್ ವೈಸ್ ನೋಡ್ತಾ ಬರೋದಾದರೆ ನಾವು ಒಡಿಶಾ ಇದರಲ್ಲಿ ಫಸ್ಟ್ನಾಗಿ ಬರುತ್ತೆ, 2ನೇ ಹಂತದಲ್ಲಿ ಮಹಾರಾಷ್ಟ್ರ, 4ನೇ ಹಂತದಲ್ಲಿ ಬಿಹಾರ್ ಮತ್ತು UP ಅನ್ನುವಂಥದ್ದು 2ನೇ ಹಂತದಲ್ಲಿ ಬರುವಂಥದ್ದು. ಕೊನೆಯ ಹಂತದಲ್ಲಿ 5ನೇ ಹಂತದಲ್ಲಿ ಬಿಹಾರ್ ಬರುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇನ್ನು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸಲ್ಲಿ ARIIAದಲ್ಲಿ 2023ರ ಒಂದು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನೋವೇಷನ್ ಸೆಲ್ ಅನ್ನುವಂಥದ್ದು IIT ಮದ್ರಾಸ್ನಿಂದ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿರೆ. IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟೆಕ್ನಾಲಜಿ. ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸತತ 8ನೇ ವರ್ಷ ಅಂದರೆ 2016ರಿಂದ 23ರವರೆಗೆ ವಿಶ್ವವಿದ್ಯಾಲಯಗಳ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿರುವಂಥದ್ದು ಬೆಂಗಳೂರಿನ IIT ಅನ್ನುವಂಥದ್ದು. ಇದಿಷ್ಟು ಭಾರತ ಯಾವ್ಯಾವ ಶ್ರೇಯಾಂಕವನ್ನು ಪಡೆದುಕೊಂಡಿದೆ, ಹಾಗೆ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಶ್ರೇಯಾಂಕನ ಪಡ್ಕೊಂಡಿದೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಇದರ PDF ಅನ್ನುವಂಥದ್ದು karuna.in ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗುವಂಥದ್ದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.